ಮಹಾಶಕ್ತಿ. ಶ್ರೀ ಅರಬಿಂದೋ ಅವರ ದಿ ಮದರ್ ಗ್ರಂಥದಿಂದ ಪ್ರೇರಿತವಾದ ನುಡಿಗಳಿಗೆ ನುಡಿ ನಮನ, ನೃತ್ಯ ಸಂಗೀತ ಮತ್ತು ವಾಚನ. ಚಂದ್ರಕಲಾ ಭೂಮಿ ಆನೆಗುಂದಿ ಮತ್ತು ರೆಡ್ ಫೀಟ್ ಡಾನ್ಸ್ ಸ್ಟುಡಿಯೋ ಪಾಂಡಿಚೇರಿ ಹಾಗೂ ಆರೋವಿಲ್ ಸದಸ್ಯರು ಮತ್ತು ಶ್ರೀ ಅರಬಿಂದೋ ಆಶ್ರಮ್ ಪಾಂಡಿಚೇರಿಯವರ ಸಹಭಾಗಿತ್ವದಲ್ಲಿ ಇಂದು ಈ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ನಾವೆಲ್ಲರೂ ಸೇರಿ ಮಾಡುವ ಜಗನ್ಮಾತೆಯ ಆರಾಧನೆ ಮತ್ತು ಸ್ಮರಣೆ. ನಾವೆಲ್ಲರೂ ನವರಾತ್ರಿ ಆಗಿರಬಹುದು ಅಥವಾ ಬೇರೆ ವಿಶೇಷ ಹಬ್ಬದ ದಿನಗಳಲ್ಲಿ ದೇವಿಯ ಪೂಜೆ ಮಾಡುತ್ತೇವೆ. ನಮಗೆ ಲಕ್ಷ್ಮಿ ಎಂದರೆ ಸಂಪತ್ತು ನೀಡುವವಳು, ಸರಸ್ವತಿ ಎಂದರೆ ವಿದ್ಯೆ ನೀಡುವವಳು, ಕಾಳಿ ಎಂದರೆ ಸಂಹಾರ ಮಾಡುವವಳು. ತಾಯಿ ಒಬ್ಬಳೇ ಆದರೂ ಅವಳು ನಮಗೆ ವಿಭಿನ್ನ ರೂಪಗಳಲ್ಲಿ ಪ್ರತೀತಿಯಾಗುತ್ತಾಳೆ. ಆಕೆಯ ಮಹಾತ್ಮೆಯನ್ನು ನಮ್ಮ ತಿಳುವಳಿಕೆಗೆ ಮೀರಿದ ಮಹಾಶಕ್ತಿಯ ಮಹಾತ್ಮೆಯನ್ನು ಶ್ರೀ ಅರಬಿಂದೋ ಅವರು ನಮ್ಮ ಮುಂದೆ ತೆರೆದಿರುತ್ತಾರೆ. ಆಕೆಯ 4 ಮಹಾ ಸ್ವರೂಪಗಳಾದ ಮಹೇಶ್ವರಿ, ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಇವರ ದರ್ಶನವನ್ನು ನಾವು ಪಡೆಯೋಣ. ಮತ್ತು ಈಗಾಗಲೇ ಈ ಮಹಾಶಕ್ತಿಯ ಕಾರ್ಯಕ್ರಮವು ನಮ್ಮ ಆನೆಗುಂದಿಯ ಕಲಾವಿದರು ಆರೋವಿಲ್ನಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದು ಹಾಗೂ ಈ ದಿನ ತಮ್ಮದೇ ಆದ ಊರಿನಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲಿ ಶ್ರೀ ಅರಬಿಂದೋ ಆಶ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ಇದೇ ರೀತಿ ಮಹಾಶಕ್ತಿಯ ಬಗ್ಗೆ ಎಲ್ಲ ಕಡೆ ಹರಡಲಿ ಎಂಬುದು ನಮ್ಮ ಮಹತ್ವದ ಆಶಯವಾಗಿದೆ. ಇದು ಈ ದಿನ ಕಾರ್ಯಕ್ರಮದ ಮುಖ್ಯವಾಗಿ ನಾವು ಮಹಾಶಕ್ತಿಗಳ ಬಗ್ಗೆ ನಾವು ಇವತ್ತು ನೃತ್ಯ ಪ್ರದರ್ಶನವನ್ನು ನಾವು ಮಾಡಲಿದ್ದೇವೆ. ದಯವಿಟ್ಟು ತಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿ ಇರಲಿ. ತಮ್ಮ ಮಕ್ಕಳನ್ನು ನೀವೇ ಆಸನವನ್ನು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ. ಎಲ್ಲ ಹಿರಿಯರಿಗೆ ಆಸನವನ್ನು ಬಿಟ್ಕೊಡ್ರಿ ಮತ್ತು ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡಿ ನಮ್ಮ ಮಕ್ಕಳಿಗೆಲ್ಲ ನೀವು ಆಶೀರ್ವದಿಸಿ ಅಂತ ಹೇಳಿ ಈಗ ಮುಂದಿನ ಕಾರ್ಯಕ್ರಮ ನೋಡೋಣ. ಧನ್ಯವಾದಗಳು. Four great aspects of the Mother, 4 of her leading powers and personalities have stood in front in her guidance of this universe and in her dealings with the terrestrial plane. Wisdom, strength, harmony, perfection are their several attributes, and it is these powers that they bring with them into the world
manifest in a human disguise in their rebooty, and shall found in the divine degree of their ascension in those who can open their earthly nature to the direct and living influence of the Mother. To the four, we give the four great names: Maheshwari, Mahakali, Mahalakshmi, Mahasaraswati. ಮತ್ತು ಸಂಕಲ್ಪ ಇವುಗಳ ಮೇಲಿರುವ ವಿಶಾಲತೆಯಲ್ಲಿ ವಿರಾಜಮಾನಳಾಗಿದ್ದು, ಇವುಗಳನ್ನು ಪರಿಷ್ಕರಿಸಿ ಜ್ಞಾನ ಮತ್ತು ವಿಸ್ತಾರತೆಯ ಉತ್ತುಂಗಕ್ಕೇರಿಸುತ್ತಾಳೆ. ಇಲ್ಲವೇ ಅವುಗಳನ್ನೂ ಮೀರಿದ ಉಜ್ವಲ ಪ್ರಕಾಶದೊಂದಿಗೆ ಪ್ರವಹಿಸುತ್ತಾಳೆ. ಅಚಂಚಲಳು ಅವಳು, ಅದ್ಭುತಳು, ಮಹಿಮಾನ್ವಿತಳು ಹಾಗೂ ಸದಾ ಪ್ರಶಾಂತಳು. ಯಾವುದೂ ಆಕೆಯನ್ನು ವಿಚಲಿಸಲಾಗದು, ಏಕೆಂದರೆ ಸಕಲ ಜ್ಞಾನವೂ ಆಕೆಯಲ್ಲಿಯೇ ಇದೆ. ಅವಳು ತಿಳಿಯ ಬಯಸಿದ್ದಾವುದೂ ಆಕೆಯಿಂದ ಮರೆಯಾಗಿರಲಾರದು. ಸರ್ವಭೂತಗಳನ್ನು ಮತ್ತು ಸಕಲ ಜೀವರಾಶಿಗಳನ್ನು ಮತ್ತು ಅವುಗಳ ಸ್ವಭಾವವನ್ನು, ಸಂಚಲನಾ ಶಕ್ತಿಯನ್ನು, ಸೃಷ್ಟಿಯ ನಿಯಮವನ್ನು ಮತ್ತು ಅದರ ಕಾಲಗತಿಗಳನ್ನು, ಎಲ್ಲವೂ ಹಿಂದೆ ಹೇಗಿತ್ತು, ಇಂದು ಹೇಗಿದೆ, ಮುಂದೆ ಹೇಗಿರತಕ್ಕದ್ದು ಎಂಬುದೆಲ್ಲವನ್ನೂ ಆಕೆ ಬಲ್ಲಳು. ಇದೆಲ್ಲವುದಕ್ಕೂ ಮಿಗಿಲಾಗಿ ಆಕೆಯಲ್ಲಿ ಜಗನ್ಮಾತೆಯ ಹೃದಯವಿದೆ. ಆಕೆಯ ಕಾರುಣ್ಯ ಅನಂತವಾದುದು. ಅಸುರರು, ರಾಕ್ಷಸ ಪಿಶಾಚರು, ವಿದ್ರೋಹಿಗಳು, ವಿರೋಧಿಗಳು ಎಲ್ಲರೂ ಆಕೆಯ ದೃಷ್ಟಿಯಲ್ಲಿ ಆಕೆಯ ಮಕ್ಕಳು ಹಾಗೂ ಪರಮಾತ್ಮನ ಅಂಶವುಳ್ಳವರು. ಆಕೆಯ ನಿರಾಕರಣೆಗಳು ಕೂಡ ವಿಲಂಬನೆಗಳು ಮಾತ್ರ. ಆಕೆಯ ದಂಡನೆಗಳು ಸಹ ಆಕೆಯ ಪ್ರಸಾದ. ಆದರೆ ಈ ಕಾರುಣ್ಯದಿಂದ ಆಕೆಯ ವಿವೇಕ ಕುರುಡಾಗದು ಅಥವಾ ಆಕೆಯ ಕಾರ್ಯಶೀಲತೆ ನಿಶ್ಚಿತ ಪಥದಿಂದ ಎಂದೂ ಹಿಂತಿರುಗದು. ಏಕೆಂದರೆ ವಸ್ತುಗತ ಸತ್ಯ ಮಾತ್ರ ಆಕೆಯ ಆಲೋಚನೆ. ಜ್ಞಾನ ಆಕೆಯ ಶಕ್ತಿಯ ಕೇಂದ್ರ. ನಮ್ಮ ಅಂತರಾತ್ಮವನ್ನು, ನಮ್ಮ ಸ್ವಭಾವವನ್ನು ದಿವ್ಯ ಸತ್ಯ ಸ್ವರೂಪಕ್ಕೆ ಕೊಂಡೊಯ್ಯುವುದೇ ಆಕೆಯ ಲಕ್ಷ್ಯ ಸಾಧನೆ ಮತ್ತು ಆಕೆಯ ಪರಿಶ್ರಮ. Thinking mind and will, and sublimates and greatens them into wisdom and largeness, or floods with a splendor beyond them. For she is the mighty and wise one who opens us to the supramental infinities and the cosmic vastness, to the grandeur of the supreme light, to a treasure house of miraculous knowledge, to the measureless movements of the Mother's eternal forces. Tranquil is she and wonderful, great and calm forever. Nothing can move her, because all wisdom is in her. Nothing is hidden from her that she chooses to know. She comprehends all things and all beings and their nature and what moves them, and the law of the world and how it was and is and will be. A strength is in her that meets everything and masters, and nothing can prevail in the end against her vast, intangible wisdom and high, tranquil power.
equal, patient, unalterable in her will. She deals with men according to their nature and with things and happenings according to their force and the truth that is in them. Some she raises up, some she casts down and puts away from her into the darkness. To the wise she gives a greater and more luminous wisdom. Those that have vision she admits to her counsel. On the hostile she imposes the consequence of their hostility. And the foolish and ignorant she leads according to their blindness. For she is above all bound by nothing, attached to nothing in the universe. Yet has she, more than any other, the heart of the universal mother. For her compassion is endless and inexhaustible. All are to her eyes her children and portions of the One. Even the Rakshasa and Asura and Pisacha and those that are revolted and hostile. Even her rejections are only a postponement. Even her punishments are a grace. But her compassion does not blind her wisdom or turn her action from the course decreed. For the truth of things is her one concern, knowledge her center of power, and to build our souls and our nature into the divine truth, her mission and her labor.
स्थितप्रज्ञा महेश्वरी समिश्रानाशिनी देवी अज्ञाताया विमर्दिनी स्थिरा धीरा प्रशान्तस्था अतुल्या महती परा समताया समूर्तिश्च वेदशास्त्र प्रदायिनी ज्योतिर्दा ज्ञानदा माता सत्यव्रता शुभङ्करी नमस्तस्यै नमस्तस्यै महेश्वरै नमो नमः नमस्तस्यै नमस्तस्यै महेश्वरै नमो नमः राजराजेश्वरी माता स्थितप्रज्ञा महेश्वरी समिश्रानाशिनी देवी अज्ञाताया विमर्दिनी स्थिरा धीरा प्रशान्तस्था अतुल्या महती परा समताया समूर्तिश्च वेदशास्त्र प्रदायिनी ज्योतिर्दा ज्ञानदा माता सत्यव्रता शुभङ्करी नमस्तस्यै नमस्तस्यै महेश्वरै नमो नमः नमस्तस्यै नमस्तस्यै महेश्वरै नमो नमः महावाक्यवाणी सुरनरमुने जनमाने सकल बुद्ध ज्ञाने भवानी दयानी भवानी दयानी महावाक्यवाणी सुरनरमुनि जनमामि सकल बुद्ध ज्ञानी भवानी दयानी भवानी दयानी महावाक्यवाणी सुरनरमुनि जनमामि सकल बुद्ध ज्ञानी भवानी दयानी जग जननी
साधिके शरण्ये त्र्यम्बके गौरी नारायणी नमोस्तुते। ಮಹಾಕಾಳಿಯ ಸ್ವಭಾವ ವಿಭಿನ್ನವಾದುದು. ಆಕೆಯ ವಿಶಿಷ್ಟ ಗುಣಶಕ್ತಿ ವಿಶಾಲತೆಯಲ್ಲ, ಉತ್ತುಂಗತೆ, ಜ್ಞಾನವಲ್ಲ, ಬದಲಿಗೆ ಪ್ರಾಬಲ್ಯ ಮತ್ತು ಸಾಮರ್ಥ್ಯ. ಆಕೆಯಲ್ಲಿರುವುದು ಭಾವೋದ್ರೇಕಗೊಳಿಸುವ ತೀವ್ರತೆ, ಸಾಧಿಸುವ ಮಹಾಛಲ, ಪ್ರತಿಯೊಂದು ಅಡೆತಡೆಯನ್ನು ನುಚ್ಚು ನೂರು ಮಾಡಲು ಮುನ್ನುಗ್ಗುತ್ತಿರುವ ದಿವ್ಯ ರೌದ್ರ ಭಾವ. ಅಸುರರಿಗೆ ಆಕೆಯ ರೂಪ ಭಯಾನಕವಾದುದು. ದೈವದ ದ್ವೇಷಿಗಳಿಗೆ ಆಕೆಯ ಭಾವ ಭೀಕರ ಮತ್ತು ನಿಷ್ಠುರವಾದುದು. ಆಕೆ ರಣರಂಗದಿಂದ ಎಂದೂ ಹಿಂಜರಿಯದ ಮಹಾಯೋಧೆ. ಆಕೆಯ ಸ್ಫೂರ್ತಿ ನಿರ್ಬಂಧವಾದುದು. ಆಕೆಯ ದೃಷ್ಟಿ ಮತ್ತು ಸಂಕಲ್ಪ ಗರುಡನ ಹಾರಾಟದಂತೆ ಬಲು ಎತ್ತರ ಹಾಗೂ ದೂರಗಾಮಿಯಾದುದು. ಆಕೆಯ ಪಾದಗಳು ಎತ್ತರದತ್ತ ಶೀಘ್ರವಾಗಿ ಚಲಿಸುತ್ತಿದ್ದರೆ, ಆಕೆಯ ಕರಗಳು ರಕ್ಷಿಸಲು ಮತ್ತು ಶಿಕ್ಷಿಸಲು ಸದಾ ಮುಂಚಾಚಿರುತ್ತವೆ. ಏಕೆಂದರೆ ಆಕೆಯೂ ಕೂಡ ತಾಯಿ. ಆಕೆಯ ಪ್ರೀತಿ ಆಕೆಯ ಕ್ರೋಧದಷ್ಟೇ ಗಾಢವಾದುದು, ಹಾಗೂ ಆಕೆಯಲ್ಲಿ ಉಜ್ವಲವಾದ ಕಾರುಣ್ಯವಿದೆ. ಜ್ಞಾನಕ್ಕೆ ವಿಜಯದ ಪರಾಕ್ರಮವನ್ನು ನೀಡುತ್ತಾಳೆ. ಸೌಂದರ್ಯ ಮತ್ತು ಸಾಮರಸ್ಯಕ್ಕೆ ಉನ್ನತಿಯ ಮತ್ತು ಮುನ್ನುಗ್ಗುವ ಚಲನೆಯನ್ನು ತರುತ್ತಾಳೆ. ಮಂದ ಹಾಗೂ ಕಠಿಣವಾದ ಸಂಪೂರ್ಣತೆಯೆಡೆಗಿನ ಪರಿಶ್ರಮಕ್ಕೆ ಪ್ರೇರಣೆ ತುಂಬುತ್ತಾಳೆ. ತನ್ಮೂಲಕ ಸಾಧಕನ ಶಕ್ತಿಯನ್ನು ನೂರ್ಮಡಿಗೊಳಿಸುತ್ತಾಳೆ. ಅತಿ ದೂರದ ದಾರಿಯನ್ನು ಕಿರಿದಾಗಿಸುತ್ತಾಳೆ. Not wideness, but height. Not wisdom, but force and strength are her peculiar power. There is in her an overwhelming intensity, a mighty passion of force to achieve, a divine violence rushing to shatter every limit and obstacle. All her divinity leaps out in a splendor of tempestuous action. She's there for swiftness, for the immediately effective process, the rapid and direct stroke, the frontal assault that carries everything before it. Terrible is her face to the Asura, dangerous and ruthless her mood against the haters of the divine. For she is the warrior of the worlds, who never shrinks from the battle. Intolerant of imperfection, she deals roughly with all in man that is obstinately ignorant and obscure. Her wrath is immediate and dire against treachery and falsehood and malignity. Ill will is smitten at once by her scourge. Indifference, negligence, and sloth in the divine work she cannot bear, and she smites awake at once with sharp pain if need be the untimely loiterer and slumberer. If her vehemence, if her anger is dreadful to the hostile, and the vehemence of her pressure painful to the weak and timid, she is loved and worshipped by the great, the strong, and the noble. For they feel that her blows beat what is rebellious in their material into strength and perfect truth. Hammer straight
what is wry and perverse, and expel what is impure and defective. Jago jago mohamaya Vinayoni Mahakali. Jago jago mohamaya Vinayoni Mahakali. Jago jago Shambhoy Shipino Shamadite Iyadani Shashanete Shamadana Koritomo Aradhana. Shashanete Shamadana Koritomo Aradhana. Adharete Mone Noma Gyanu Shikha Dao Jari. Jago jago The impulses, that flight of an eagle. Her feet are rapid on the upward march, and her hands are ready to strike and to succor. For she too is the mother, and her love is as intense as her rod, and she has a deep and passionate kindness. When she is allowed to intervene in her strength, then in one moment are broken like things without consistence. The enemies that assail the seeker, the obstacles that assail the seeker. But for her, what is done in a day might have taken centuries. Without her, Ananda might be wide and grey, or soft and sweet and beautiful, but would lose the flaming joy of its most absolute intensity.
To knowledge, she gives a conquering might, brings to beauty and harmony a high and mounting movement, and imparts to the slow and difficult labor after perfection an impetus that multiplies the power and shortens the long way. Nothing can satisfy her that falls short of the supreme ecstasies, the highest heights, the noblest aims, the largest vistas. Therefore, with her is the victorious force of the divine, and it is by grace of her fire and passion and speed if the great achievement can be done now rather than hereafter. ಕೇವಲ ಜ್ಞಾನ ಮತ್ತು ಪ್ರಾಬಲ್ಯ ಮಾತ್ರ ಜಗನ್ಮಾತೆಯ ವ್ಯಕ್ತ ಸ್ವರೂಪಗಳಲ್ಲ. ಆಕೆಯ ಸ್ವಭಾವ ಪ್ರಕೃತಿಯಲ್ಲಿ ಮತ್ತೊಂದು ಸೂಕ್ಷ್ಮಕರ ರಹಸ್ಯ ಉಂಟು. ಅದಿಲ್ಲದೆ ಹೋಗಿದ್ದಲ್ಲಿ ಜ್ಞಾನ ಮತ್ತು ಬಲ ಅಪರಿಪೂರ್ಣವಾದವು, ಹಾಗೂ ಸಿದ್ಧಿಯು ಸಿದ್ಧಿಯಾಗಿರಲಾರದು. ಚಿರ ಸೌಂದರ್ಯದ ಅದ್ಭುತ, ದಿವ್ಯ ಸಾಮರಸ್ಯಗಳ ಅಸಮಂಜಸ ರಹಸ್ಯ, ತಡೆಯಿಲ್ಲದ ಜಗನ್ಮೋಹಕತೆಯ ಪರವಶಗೊಳಿಸುವ ಮೋಡಿ ಮತ್ತು ಆಕರ್ಷಣೆ, ಎಲ್ಲವನ್ನೂ ಸೆಳೆದು ವಸ್ತುಗಳನ್ನು, ಶಕ್ತಿಗಳನ್ನು ಮತ್ತು ಜೀವಿಗಳನ್ನು ಒಟ್ಟಾಗಿರಿಸಿ ಎಲ್ಲವೂ ಪರಸ್ಪರ ಹೊಂದಿ ಒಂದಾಗುವಂತೆ ಅನುಗ್ರಹಿಸುತ್ತಾಳೆ. ತನ್ಮೂಲಕ ತೆರೆಮರೆಯಲ್ಲಿ ಗುಪ್ತವಾಗಿರುವ ಆನಂದವು ಪ್ರಕಟಗೊಳ್ಳುವಂತೆ ಮಾಡುತ್ತಾ
ಮತ್ತು ಅವುಗಳನ್ನು ತನ್ನ ತಾಳ ಸ್ವರೂಪಗಳನ್ನಾಗಿಯೂ ಮಾಡುತ್ತಾಳೆ. ಇದುವೇ ಮಹಾಲಕ್ಷ್ಮಿಯ ವಿಶಿಷ್ಟ ಗುಣಶಕ್ತಿ. ಜಗನ್ಮಾತೆಯ ಬೇರೆ ಯಾವ ಸ್ವರೂಪವೂ ಮಾನವರ ಹೃದಯಕ್ಕೆ ಇದಕ್ಕಿಂತ ಆಕರ್ಷಕವಾಗಿರುವುದಿಲ್ಲ. ಮಹೇಶ್ವರಿಯು ಅತಿ ಶಾಂತಳು, ಅತಿ ಉನ್ನತಳು ಹಾಗೂ ಐಹಿಕ ಪ್ರಕೃತಿಯ ಅಲ್ಪತೆಗೆ ಆಕೆಯ ಸಾನ್ನಿಧ್ಯ ಅಸಾಧ್ಯವೆನಿಸಬಹುದು. ಮಹಾಕಾಳಿಯೂ ಕೂಡ ಪೃಥ್ವಿಯ ದೌರ್ಬಲ್ಯಕ್ಕೆ ಅತಿ ತೀವ್ರಳಾಗಿಯೂ ಭಯಂಕರಳಾಗಿಯೂ ತೋರಬಹುದು. ಆದರೆ ಮಹಾಲಕ್ಷ್ಮಿಯೆಡೆಗೆ ಮಾತ್ರ ಎಲ್ಲರೂ ಉಲ್ಲಾಸದಿಂದಲೂ ತವಕದಿಂದಲೂ ತಿರುಗುತ್ತಾರೆ. ಏಕೆಂದರೆ ಆಕೆ ಪರಮಾತ್ಮನ ಮಾದಕ ಮಧುರತೆಯ ಮಂತ್ರಜಾಲವನ್ನು ನಮ್ಮೆಡೆಗೆ ಬೀರುತ್ತಾಳೆ. ಆಕೆಯ ಸಾಮೀಪ್ಯವೆಂದರೆ ಅಗಾಧ ಆನಂದ. ಹೃದಯದಲ್ಲಿ ಆಕೆಯ ಸಾನ್ನಿಧ್ಯವೆಂದರೆ ಅಸ್ತಿತ್ವವೇ ವಿಭ್ರಮೆಯೂ ವಿಸ್ಮಯವೂ ಆಗುವುದು. The subtler mystery of her nature, and without it, wisdom and force would be incomplete things, and without it, perfection would not be perfect. Above them is the unseizable secret of divine harmonies, the compelling magic of an irresistible universal charm and attraction that draws and holds things and beings and forces together and obliges them to meet and unite, that a hidden Ananda may play from behind the veil and make of them its rhythms and its figures. This is the power of Mahalakshmi, and there is no other aspect of the divine Shakti more attractive to the hearts of embodied beings. Maheshwari may appear too great and calm and distant for the littleness of earthly nature to approach or contain her. Mahakali, too swift and formidable for its weakness to bear. But all turn with joy and longing to Mahalakshmi, for she throws the spell of the intoxicating sweetness of the divine. To be close to her is a profound happiness. To feel her within the heart is to make existence a marvel and a rapture. Calm and tenderness flow out from her like light from the sun. And wherever she fixes her wonderful gaze or lets fall the loveliness of her smile, the soul is seized and made captive and plunged into the depths of an unfathomable bliss. Magnetic is the touch of her hands, and their occult and delicate influence refines mind, life, and body. And where she presses her feet, course miraculous streams of an entrancing Ananda. Nayani Mahalakshmi
where there is affinity to the rhythms of the secret world bliss and response to the call of the all beautiful, and concord and unity and the glad flow of many lives turned towards the divine. In that atmosphere, she consents to abide. But all that is ugly and mean and base, all that is poor and sordid and squalid, all that is brutal and coarse, repels her advent. A divine disgust seizes upon her, and she withdraws. For she is not one who insists or strives. For it is through love and beauty that she lays on men the yoke of the divine. Life is turned in its supreme creations into a rich work of celestial art, and all existence into a poem of sacred delight. The world's riches are brought together and concerted for a supreme order, and even the simplest and commonest things are made wonderful by her intuition of unity and the breath of her spirit. Admitted to the heart, she lifts wisdom to pinnacles of wonder and reveals to it the mystic secrets of the ecstasy that surpasses all knowledge. Meets devotion with the passionate attraction of the divine, teaches to strength and force the rhythm that keeps the might of their acts harmonious and in measure, and casts on perfection the charm that makes it endure forever. গাগরি ভরণে চনেরা গাগরি ভরণে গাগরি ভরণে চনেরা গাগরি ভরণে গাগরে 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 ভরণে চলে যায় ওই ধানে সা সা
রাধনা সেই সুরে রাধনা রাধা 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 নাম সেই সুরে রাধনা রাধা রাধা নাম রাধা 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 নাম গায় রাধা 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 নাম গায় রাধা 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 নাম গায় গাগরি ভরণে চলে রায় গাগরি ভরণে চলে রায় গাগরি ভরণে গাগরি ভরণে গাগরি ভরণে চলে রায় তা দিন তৎ 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 গাগরি ভরণে চলে ಚೈತನ್ಯ ಸ್ವರೂಪಳು. ನಾಲ್ವರಲ್ಲಿ ಕಿರಿಯವಳಾದ ಈಕೆ ಕಾರ್ಯನಿರ್ವಹಣೆಯಲ್ಲಿ ಅತ್ಯಂತ ನೈಪುಣ್ಯಳು ಹಾಗೂ ಭೌತಿಕ ಪ್ರಕೃತಿಗೆ ಸಮೀಪಸ್ಥಳು. ಅತ್ಯುತ್ತಮ ಕಾರ್ಯಕರ್ತನ ಲಕ್ಷಣಗಳು ಮತ್ತು ಸೂಕ್ಷ್ಮತೆ ಮತ್ತು ಕ್ಷಮತೆ, ಸುವಿಜ್ಞಾನಶೀಲ ಬುದ್ಧಿ, ಜಾಗೃತ ಹಸ್ತ ಮತ್ತು ಪರಿಶೀಲಿಸುವ ಕಣ್ಣುಗಳು ಇವೆಲ್ಲವನ್ನೂ ತನ್ನ ಪ್ರಕೃತಿಯಲ್ಲಿ ಧರಿಸಿದ್ದಲ್ಲದೆ ತನ್ನ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಧಾರೆ ಎರೆಯುತ್ತಾಳೆ. ಈ ತಾಯಿಯು ನಮ್ಮ ಸ್ವಭಾವ ಪ್ರಕೃತಿರುವುದಿಲ್ಲ. ಯಾವ ಅಂಶವೂ ಅವ್ಯವಸ್ಥಿತವೋ ಲೋಪವೋ ನ್ಯೂನವೋ ಹೀನವೋ ಆಗಿರುವುದಿಲ್ಲ. ಎಲ್ಲವೂ ಭದ್ರವಾಗಿ ನಿಖರವಾಗಿಯೂ ಸಂಪೂರ್ಣವಾಗಿಯೂ ಹಾಗೂ ಪ್ರಶಂಸನೀಯವೂ ಆಗಿರುತ್ತದೆ. ನಮ್ಮ ಅಗತ್ಯಗಳಿಗೆ ತಾಯಿಯಾಗಿಯೂ ವಿಪತ್ಕಾಲದಲ್ಲಿ ಮಿತ್ರಳಾಗಿಯೂ ಶಾಂತ ಅವಿಶ್ರಾಂತ ಸಲಹೆಗಾತಿಯೂ ಹಾಗೂ ಮಾರ್ಗದರ್ಶಕಿಯೂ ಆಗಿ ಚಿಂತೆ ಖಿನ್ನತೆ ಅಂಧಕಾರದ ಮೋಡಗಳನ್ನು ತನ್ನ ಸಮುಜ್ವಲ ಮಂದಹಾಸದಿಂದ ಚದುರಿಸುತ್ತಾ ಎಂದಿಗೂ ಇರುವ ಸಹಾಯವನ್ನು ಸದಾ ಜ್ಞಾಪಿಸುತ್ತಾ ಅನಂತ ಸೂರ್ಯ ಪ್ರಕಾಶದೆಡೆಗೆ ಕೈದೋರುತ್ತಾ ಪರಮ ಪ್ರಕೃತಿಯ ಸಮಗ್ರತೆಯತ್ತ ನಮ್ಮನ್ನು ಮುನ್ನಡೆಸುತ್ತಿರುವ ಪ್ರೇರಣೆಯಲ್ಲಿ ಇವಳು ದೃಢಳಾಗಿಯೂ ಸೌಮ್ಯಳಾಗಿಯೂ ಅವಿರತಳಾಗಿಯೂ ಇರುತ್ತಾಳೆ. ಉಳಿದೆಲ್ಲ ಶಕ್ತಿ ಸ್ವರೂಪಗಳ ಕಾರ್ಯಸಿದ್ಧಿಗೆ ಈಕೆಯೇ ಆಧಾರ. And order. The youngest of the four, she is the most skillful in executive faculty and the nearest to the physical nature. Maheshwari lays down the large lines of the world forces. Mahakali drives their energy and impetus. Mahalakshmi discovers their rhythms and measures. But Mahasaraswati presides over their detail of organization and execution, relation of parts and effective combination of forces, and unfailing exactitude of result and fulfillment. The science and craft and technique of things are Mahasaraswati's province. Always she holds in her nature and can give to those whom she has chosen the intimate and precise knowledge, the subtlety and patience, the accuracy of the intuitive mind, conscious hand,
and discerning eye of the perfect worker. This power is the strong, the tireless, the careful and efficient builder, organizer, administrator, technician, artisan, and classifier of the world. When she takes up the transformation and new building of the nature, her action is laborious and minute, and often seems to our impatience slow and interminable, but it is persistent, integral, and flawless. For the will in her works is scrupulous, unsleeping, and indefatigable. Leaning over us, she notes and touches every little detail, finds out every minute defect, gap, twist, or incompleteness, considers and weighs accurately all that has been done and all that remains still to be done hereafter. Nothing is too small or trivial for her attention. Molding and remolding, she labors each part till it has attained its true form and is put in its exact place in the whole and fulfills its precise purpose.
eye is on all needs at once and the way to meet them. And her intuition knows what is to be chosen and what rejected, and successfully determines the right instrument, the right time, the right conditions, and the right process. Nothing short of a perfect perfection can satisfy her. And she is ready to face an eternity of toil if that is needed for the fullness of her creation. Therefore, of all the mother's powers, she is the most long-suffering with man and his 1,000 imperfections. Kind, smiling, close and helpful, not easily turned away or discouraged, insistent even after repeated failures, her hand sustains our every step on condition that we are single in our will, straightforward and sincere. For a double mind she will not tolerate. Her revealing irony is merciless to drama, histrionics, self-deceit and pretense. A mother to our wants, a friend in our difficulties, a persistent and tranquil counselor and mentor, chasing away with her radiant smile the clouds of gloom and fretfulness and depression, reminding always of the ever-present help, pointing to the eternal sunshine. She is firm, quiet, and persevering in the deep and continuous urge that drives us towards the integrality of the higher nature. All the work of the other powers leans on her for its completeness.
The supramental change is a thing decreed and inevitable in the evolution of the earth consciousness, for its upward ascent is not ended, and mind is not its last summit, but that the change may arrive, take form and endure. There is needed the call from below with the will to recognize and not deny the light when it comes. And there is needed the sanction of the Supreme from above, the power that mediates between the sanction and the call is the presence and power of the Divine Mother. The Mother's power and not any human endeavor and tapasya can alone rend the lid and tear the covering and shape the vessel and bring down into this world of obscurity and falsehood and death and suffering truth and light and life divine and the immortals Ananda. नमो ब्रह्मणे नमस्ते वाय त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्नामवतु तद्वक्तारमवतु अवतु मामवतु वक्तारम् ॐ शान्तिः 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 नायमात्मा प्रवचनेन लभ्यो न मेधा न बहुना श्रुतेन यमवेश वृणुते तेन लभ्यस्तस्येष आत्मा विवृणुते तनुं स्वाम् उत्तिष्ठत जाग्रत प्राप्य वरान् निबोधत शूलस्य धारा निशिता दुरन्यया दुर्गं पथस्त कवयो वदन्ति ॐ सत्यं ज्ञानं ज्योतिररविन्द ॐ सत्यं ज्ञानं ज्योतिररविन्द शरणं शरणं मीरा मम शरणं 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 मीरा शरणं मीरा मम शरणं ಹೃತ್ಪೂರ್ವಕ ಧನ್ಯವಾದಗಳು. ನಾವು ಈಗ ಕಲಾವಿದರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಜಾಯ್ ಪಾಂಡಿಚೇರಿಯಿಂದ ಬಂದಿದ್ದಾರೆ. ಶ್ರೀ ಮೋಯಿ ಇವರು ಸಹ ಪಾಂಡಿಚೇರಿಯಿಂದ ಬಂದಿರೋರು, ಮತ್ತು ಸಹನಾ ಇವರು ಸಹ ಪಾಂಡಿಚೇರಿಯಿಂದ ಬಂದಂಥವ್ರು. ಹಾಗೆಯೇ ನಮ್ಮ ಊರಿನ ಕಲಾವಿದರಾದ ಬಿಂದು, ಪಲ್ಲವಿ, ಶಿಲ್ಪ, ರೇಣುಕಾ, ಧರ್ಮಾವತಿ, ಚಂದ್ರಮತಿ ಇವರೆಲ್ಲರಿಗೂ ನಿಮ್ಮ ಪರವಾಗಿ ಮತ್ತು ನಮ್ಮ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ.
ಹರಿಹರ ದೇವರಾಯಲು ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮ ಮೂಲ ಕಾರಣರಾದ ಪೂಜಾರಿಣಿ ಚೌಧರಿ ಇವರಿಲ್ಲದೆ ಈ ಕಾರ್ಯಕ್ರಮ ನಡೆಯಲು ಸಾಧ್ಯನೇ ಇಲ್ಲ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಮೋಯಿ ಅವರು ಜಾಯ್ ಕಮ್ ಆನ್ ದ ಸ್ಟೇಜ್. ಜಾಯ್ ಅವರಿಂದ ಹರಿಹರ ದೇವರಾಯಲು ಅವರಿಗೆ ಹೂಗುಚ್ಛ ಕೊಡುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಇಂತಹ ಒಂದು ಸುಂದರವಾದ ಜಾಗವನ್ನು ನೀಡಿ ಪ್ರತಿಯೊಂದು ಎಲ್ಲದಕ್ಕೂ ನಮಗೆ ಬೆಂಬಲ ನೀಡಿದ ಈ ಕುಟುಂಬಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ಹರಿಯವರಿಂದ ಶ್ರೀಮತಿ ಜಾಯ್ ಅವರಿಗೆ ಹೂಗುಚ್ಛ ಕೊಡುವುದರ ಮೂಲಕ ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹೂಗುಚ್ಛ ಮತ್ತು ಕಾಣಿಕೆ. ಹಾಗೆ ಶ್ರೀ ಮೋಯಿ ಅವರಿಗೂ ಸಹ ಹರಿಹರ ದೇವರಾಯಲವರು ಹೂಗುಚ್ಛ ಮತ್ತು ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಸಹನಾ ಅವರಿಗೂ ಸಹ ಹೂಗುಚ್ಛ ಮತ್ತು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ತಿಳಿಸುತ್ತಾ ಚಿಕ್ಕ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಇದುವರೆಗೆ ತಾವು ಕೇಳಿದ ಹಿನ್ನೆಲೆ ವಾದ್ಯವನ್ನು ರಚಿಸಿದವರು ಸ್ವರಾಂಜಲಿ ತಂಡ ಪಾಂಡಿಚೇರಿ, ಶ್ರೀ ತಪಾನ್ ಚೌಧರಿ ಆ್ಯಂಡ್ ಚಾಟರ್ಜಿ, ರಾಮದಾಸ್ ಆ್ಯಂಡ್ ಶಾಂತನು ವರ್ಮಾ ಮತ್ತು ಸಗೇಶ್ ಅವರು. ಇವರೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ಹಾಗೂ ಈ ಕಾರ್ಯಕ್ರಮಕ್ಕೆ ತನುಮನದಿಂದ ಪ್ರೋತ್ಸಾಹ ನೀಡಿದ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಈ ವೇದಿಕೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ತಾಂತ್ರಿಕ ಸಹಾಯ ನೀಡಿದವರು ರಾಮ್ ಮರ್ಸಾನಿ, ರಘು, ನಾಗರಾಜ್ ಮತ್ತು ಮಾರುತಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮನ್ನು ನೋಡಿ ವೇದಿಕೆಗೆ ಬರಲಿ. ಓಕೆ, ಇವತ್ತಿಷ್ಟು ಸುಂದರವಾಗಿ ನಿಮಗೇನು ವಾದ್ಯಗಳಾಗಲಿ ಹಾಡಿಂದಾಗಲಿ ಇವತ್ತು ಡಾನ್ಸ್ ಮಾಡೋದು ಎಲ್ಲ ಮ್ಯೂಸಿಕ್ ಇವರಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಇವರು ತುಂಬ ನಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು. ಮತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಪೂರೈಕೆ ಮತ್ತು ಲೈಟ್ಗಳ ವ್ಯವಸ್ಥೆ, ವೇದಿಕೆಯ ವ್ಯವಸ್ಥೆ ಮಾಡಿ ಕೊಟ್ಟಿರತಕ್ಕಂತಹ ದರ್ಶನ್, ಅನುಮೇಶ್ ಮತ್ತು ಮೂರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆಯೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕಾಗಿ ನಮಗೆ ಬೆಂಬಲ ನೀಡಿದ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಶಾಂತಿ ರೀತಿಯಿಂದ ಕುಳಿತುಕೊಂಡು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಜಗನ್ಮಾತೆಯ ಆಶೀರ್ವಾದದೊಂದಿಗೆ ನಾಳೆಯ ಊರಿನ ರಂಗನಾಥ ಸ್ವಾಮಿ ಜಾತ್ರೆಗೆ ತಯಾರಿಯಲ್ಲಿ ತೊಡಗೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಆನೆಗುಂದಿ ಜಾತ್ರೆಯ ಶುಭಾಶಯಗಳು ಮತ್ತು ಧನ್ಯವಾದಗಳು. ಈ ದಿನದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಪ್ರೇಕ್ಷಕರು ತಾವು ತುಂಬ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದೀರಿ, ಕೊನೆವರೆಗೂ ಕೂತ್ಕೊಂಡಿದ್ದೀರಿ. ನಿಜವಾಗ್ಲೂ ನಿಮಗೆ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಹೇಳಿದರೂ ಸಾಲದು.
ಶ್ರೀಯುತ ರಾಮದೇವರಾಯಲು ಅವರು ಮತ್ತು ಹರಿಹರ ದೇವರಾಯಲು ಅವರು ಇಡೀ ಕುಟುಂಬವು ನಮಗೆ ತುಂಬ ಬೆಂಬಲವಾಗಿ ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮುಖ್ಯ ಕಾರಣರು ಅವರು. ಅದೇ ರೀತಿ ಪೂಜಾರಿಣಿ ಚೌಧರಿ ಈ ಎಲ್ಲ ಡ್ಯಾನ್ಸಿನ ಕೋರಿಯೋಗ್ರಫಿ ಆಗಿರ್ಬೋದು, ಈ ಒಂದು ವಿಚಾರ ಅಂದರೆ ಮಹಾತ್ಮೆ ಅಂದರೆ ಮಹಾಶಕ್ತಿಯ ವಿಚಾರವನ್ನ ನಿಮ್ಮ ಮುಂದೆ ತರಲಿಕ್ಕೆ ಅವರು ತುಂಬ ದಿನಗಳಿಂದ ನಾವು ಅದನ್ನು ಅಭ್ಯಾಸ ಮಾಡಿದ್ದೇವೆ. ಇದು ಅಷ್ಟು ಈಸಿ ಆದಂತಹ ಅಲ್ಲ, ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಪೂಜಾರಿಣಿ ಚೌಧರಿಗೆ ನಮ್ಮ ಊರಿನ ಪರವಾಗಿ, ಗುರು ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕಂದರೆ ಇಂಥ ಕಲಾವಿದರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅವರಿಗೆ ಗುರುತಿಸಿ ನಾವು ಪ್ರೋತ್ಸಾಹ ನೀಡಿದರೆ ಸಾಕು. ಅವರು ಅಂದರೆ ಇಂತಹ ಒಂದು ಒಳ್ಳೆಯ ಒಂದು ವಿಷಯವನ್ನು ನಿಮ್ಮೊಂದಿಗೆ ತಂದುಕೊಟ್ಟಿದ್ದಾರೆ. ಹಾಗೆಯೇ ಶ್ರೀ ಅರಬಿಂದೋ ಅವರು ಮಹಾಶಕ್ತಿಗಳು ನೀವು ಕೇಳಿದ್ದೀರಾ, ಕನ್ನಡದಲ್ಲಿಯೂ ಸಹ ನಿಮಗೋಸ್ಕರ ಅನುವಾದ ಮಾಡಿ ನಾವು ಹೇಳಿದ್ದೇವೆ. ಅವರು ಯಾವ ರೀತಿ ಮಹಾಶಕ್ತಿಯನ್ನ ನೋಡಿದ್ದಾರೆ ಅನ್ನೋದು ಇದು ಒಂದು ನಮ್ಮ ಚಿಕ್ಕ ಪ್ರಯತ್ನವಾಗಿದೆ. ಅದೇ ರೀತಿ ಇವರು ಇನ್ನು ಮುಂದೆ ಇದೇ ಒಂದು ತಂಡದಿಂದ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಲಿ, ನಮ್ಮ ಏನಂದ್ರೆ ಮಹಾಶಕ್ತಿಯ ಬಗ್ಗೆ ಎಲ್ಲ ಕಡೆ ಹರಡಲಿ ಎನ್ನುವುದೇ ನಮ್ಮ ಮುಖ್ಯ ಆಶಯ ಆಗಿದೆ. ನಾವು ನಿಜವಾಗ್ಲೂ ಧನ್ಯವಂತರು ಪಾಂಡಿಚೇರಿಯಿಂದ ಬಂದು ಈ ಒಂದು ಜಾತ್ರೆಯ ಸಲುವಾಗಿ ಅದು ಒಂದು ಅಂದರೆ ನಮ್ಮ ಜಾತ್ರೆ ಇದೆ, ಎಲ್ಲರೂ ಅಂದರೆ ಬೀಗರು ಎಲ್ಲರೂ ನಮ್ಮ ಫ್ರೆಂಡ್ಸು ಎಲ್ಲರೂ ಇದೇ ಟೈಮಲ್ಲಿ ಬರ್ತಾರೆ ಅಂತ ಹೇಳಿ ನಾವು ಇವತ್ತೊಂದು ಆಯೋಜನೆ ಮಾಡಿದ್ದೀವಿ. ಇದು ತುಂಬ ಸಕ್ಸಸ್ ಆಗಿದೆ, ತುಂಬ ಜನ ನೋಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಮಗೆ ಸಹಕಾರ ಕೊಡಿ ಈ ಒಂದು ಕುಟುಂಬಕ್ಕೆ, ಹರಿಹರ ದೇವರಾಯಲು ಅವರಿಗೆ ಈ ರೀತಿ ಕಾರ್ಯಕ್ರಮ ಮುಂದೆ ನಡೀತಾ ಇರಲಿ, ಕಲಾವಿದರು ಈ ಜಾಗದಲ್ಲಿ ಬರಲಿ. ಯಾಕಂದರೆ ಇದು ಕಿಷ್ಕಿಂದ ನಾಡು ಇರೋದ್ರಿಂದ ಇಲ್ಲಿ ಯಾರೇ ಬಂದರೂ ನಮಗೊಂದು ಒಳ್ಳೆಯ ವಿಷಯವನ್ನು ತಂದು ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ ಅಂತ ಹೇಳಿ, ಈ ಮೂಲಕ ಆಂಜನೇಯ ಸ್ವಾಮಿ ಅವರಿಗೆ, ಶ್ರೀ ದುರ್ಗಾ ಮಾತೆಗೆ ಮತ್ತು ಜಾತ್ರೆ ಪ್ರಯುಕ್ತ ಶ್ರೀ ರಂಗನಾಥ ಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಅಂಜಕ್ಕನಿಗೂ ಸಹ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಅವರಿಲ್ಲದೆ ಹೋಗಿದ್ರೆ ಇವ್ರಿಗೆ ಬರೋದಾಗ್ಲಿ ಅಥವಾ ಇದನ್ನ ಮಾಡೋದಾಗ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡು, ಆಗ ಕರೀತಾ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರಲಿಕ್ಕೆ ಇವರೇ ಕಾರಣ. ಸೊ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್.